ಇವತ್ತು ನೋಡ್ರಿ ಇಪ್ಪ ಸಂತಿಗೆ ಹೊಂಟೇವ್ರಿ ಚೀಲ ತೊಗೊಂಡು ಹಾಗೆ ಅದ್ರ ಜೊತೆ 200 ರೂಪಾಯಿನೂ ತೊಗೊಂಡು ಬಿಟ್ಟೇವೆ ನೋಡ್ರಿ ಇಪ್ಪ. ಹಾಗೆ ಪಟ್ ಅಂತ ಬಂದುಬಿಟ್ಟೆ ನೋಡ್ರಿ ಇಪ್ಪ ಕನ್ನಡ ಸಲ್ಯಾಗ ಹಾಸಿ ಸಂತಿಗೆ ಹೋಗಿ ಬರ್ರಿ ಇಪ್ಪ. ಇವತ್ತು ನಾವು ಮನೆಗೆ ಮನೆ ಕಟ್ಟಕ್ಕೆ ಬರ್ತಾರ್ರಿ ಇಪ್ಪ, ಜಗಲಿ ಕಟ್ಟಕ್ಕೆ. ಅದಕ್ಕೆ ನಾವು ಬಾಳೆಕಾಯಿ ಮತ್ತು ಎಲೆ ಅದು ತರಕ್ಕೆ ಹೊಂಟೀವ್ರಿ ಇಪ್ಪ. ನೀವು ನಮ್ಮ ಜೊತೆ ಬರ್ರಿ ಇಪ್ಪ, ತೋರಿಸಿ ಬರ್ತೀನಿ. ತೆಂಗಿನಕಾಯಿ ಹೆಂಗೋ 30 ಅಂದ್ರೆ ಇಪ್ಪ 30 ಅಣ್ಣನ ನಾವು ಪಟ್ಟತ್ ಬಂದುಬಿಟ್ಟೆ ನೋಡ್ರಿ ಇಪ್ಪ. ಪಟ್ಟತ್ ಬಂದು ಏನು ಮಾಡೋದು ಅಂದ್ರಿ ಇಪ್ಪ, ಹಾಗೆ ಬಾಳೆಕಾಯಿ ತೊಗೊಂಡ್ಬಿಟ್ಟೆ ನೋಡ್ರಿ ಇಪ್ಪ. 1 ಡಜನ್ 30-40 ಅಂದ್ರಿ ಇಪ್ಪ. ಹಾಗೆ ಒಂದು 40 ರೂಪಾಯಿ ಇದ್ದಿದ್ದು 50 ರೂಪಾಯಿ ಮಾಡಿ ಹಾಕೊಂಡು ಬಂದೆ ರೀ ಇಪ್ಪ. ಹಾಗೆ ಪಟ್ಟತ್ ಬಂದು ನಿಂಬೆಕಾಯಿ ಒಂದು 5 ರೂಪಾಯಿ ಹಾಕೊಂಡ್ಬಿಟ್ಟೆ ನೋಡ್ರಿ ಇಪ್ಪ. ಹಾಗೆ ಪಟ್ಟತ್ ಮುಂದೆ ಒಂದು 5 ರೂಪಾಯಿ ಎಲೆ ಒಂದು ಹಾಕೊಂಡ್ಬಿಟ್ಟೆ ನೋಡ್ರಿ ಇಪ್ಪ. ನಮ್ಮ ದೋಸ್ತ ಮೆಂತ್ಯ ಪಲ್ಯ ಕೊತ್ತಂಬರಿ ಮರತ್ತಿದ್ದಾರಿ ಇಪ್ಪ. ಹಾಗೆ ಒಂದು ಸೂಡು ಮೆಂತ್ಯ ಪಲ್ಯ ಒಂದು ಹಾಕೊಂಡ್ಬಿಟ್ಟೆ ನೋಡ್ರಿ ಇಪ್ಪ. 10 ರೂಪಾಯಿ ಅಂತ 10 ರೂಪಾಯಿ ಪಟ್ಟತ್ ಬಂದೇವ್ರಿ ಇಪ್ಪ. ನಮ್ಮ ದೋಸ್ತ್ ಹೇಳ್ತಾ ನೋಡ್ರಿ, ಕೇಳ್ರಿ. ಅಲ್ಲಿ ಕೊಟ್ಟೇವ್ರಿ ಇಪ್ಪ. ಮೆಂತ್ಯ ಪಲ್ಯ ಒಂದು ಹಾಕೊಂಡ್ಬಿಟ್ಟೆ ನೋಡ್ರಿ ಇಪ್ಪ. ಪಟ್ಟತ್ ಇಟ್ಕೊಂಡು ಸಟ್ಟತ್ ಬಂದುಬಿಟ್ಟೆ ನೋಡ್ರಿ ಇಪ್ಪ. ಹಾಗೆ ಪಟ್ ಮುಂದೆ ಬಂದು ಬಿಟ್ಟೇವ್ ನೋಡ್ರಿ ಇಪ್ಪ. ಎಲೆ ಒಂದು 5 ರೂಪಾಯಿ ತೊಗೊಂಡು ಬಿಟ್ಟೇವ್ರಿ. ಪಟ್ಟತ್ ಸಂತಿ ಮಾಡಿ ಬಂದುಬಿಟ್ಟೆ ನೋಡ್ರಿ ಇಪ್ಪ. ಚೀಲ ತೊಗೊಂಡು ಹಾಗೆ ಪಟ್ಟತ್ ಮನೆಗೆ ಹೋಗಿ ಸಾಲಿಗೆ ಹೋಗ್ಬೇಕ್ರಿ ಇಪ್ಪ. ನೋಡ್ರಿ ಇಪ್ಪ.